ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ವ್ಲಾಗ್ನ ಇವತ್ತು ಬೆಳಿಗ್ಗೆಯಿಂದನೇ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಕೊನೆಯದಾಗಿ ಒಂದೇ ಒಂದು ಲೈಕ್ ಮಾಡಿ ಹೋಗಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವಿಡಿಯೋನ. ಹಾಗೆ ನಾವು ಅಮ್ಮರ ಮನೆ ಹತ್ರದಿಂದ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಹೊರಗಡೆ ಕೋಳಿ ನಾಯಿಗಳು ಫುಲ್ಲು. ನಾವು ಅಮ್ಮರ ಮನೆಯಲ್ಲಂತೂ ಫುಲ್ ಹೊರಗಡೆ ಎಲ್ಲ ಫುಲ್ ಗಲೀಜಿರುತ್ತೆ ಹೇಳ್ರಿ. ಸ್ವಲ್ಪ ಜನ ಹೇಳ್ತಾರೆ ಕ್ಲೀನಾಗಿ ಇಟ್ಕೊಳಕ್ಕಾಗಲ್ವ ಅಂತ. ಅದೆಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ. ಈಗ ಬೆಳಿಗ್ಗೆ ಎದ್ದು ಎಲ್ಲನೂ ಕ್ಲೀನ್ ಮಾಡೇನೆ ಪ್ರತಿಯೊಬ್ಬರು ಅಡುಗೆ ಕೆಲಸನ ಶುರು ಮಾಡೋದು. ಹಾಗಾಗಿ ತುಂಬ ಜನ ಹೇಳ್ತಾ ಇದ್ರಿ ನಿಮ್ಮ ಅಮ್ಮವ್ರ ಮನೆ ಹತ್ರ ಏನು ಹಂಗಿದೆ ಹಿಂಗಿದೆ ಅಂತಂದು ಸ್ವಲ್ಪ ಕಾಮೆಂಟ್ ಸೆಕ್ಷನಲ್ಲೆಲ್ಲ ಅವಾಗೆಲ್ಲ ತುಂಬ ಮಾಡ್ತಾಯಿದ್ರು. ಈಗ ಮಾಡುವಂಥರೆಲ್ಲ ಕಡಿಮೆ ಆಗಿದ್ದಾರೆ, ಗೊತ್ತಿಲ್ಲ ಯಾಕೋ. ಸೊ ಹಂಗಾಗಿ ಏನಕ್ಕೆ ಅಂದರೆ ಈಗ ಹಸು, ಕುರಿ, ಕೋಳಿ, ನಾಯಿಗಳು ಮತ್ತು ಸೀಮೆ ಹಸು, ಎಮ್ಮೆ, ಇವು ಮೇಕೆಗಳು, ಕುರಿಗಳು ಎಲ್ಲ ಸಾಕಿದ್ದಾರೆ. ಇಷ್ಟೆಲ್ಲ ಇರಬೇಕಾದ್ರೆ ಅದು ಯಾವ ಥರ ಕ್ಲೀನಾಗಿರುತ್ತೋ ಮನೆ ನನಗಂತೂ ಗೊತ್ತಿಲ್ಲ. ಸೊ ಎಷ್ಟು ಕ್ಲೀನ್ ಮಾಡಿದ್ರು ಅದರಲ್ಲಿ ಸ್ವಲ್ಪ ಬಿಸಿಲು ಹೊಡೆದ್ರೆ ಬೇಗ ಬೇಗ ಇದೆಲ್ಲ ಒಣಗುತ್ತೆ. ಬಿಸಿಲು ಹೊಡೆದಿಲ್ಲ ಅಂದರೆ ಫುಲ್ ಎಲ್ಲ ರಚ್ಚಿ ಅಂದರೆ ಗಂಜಲ ಹಾಕಿರೋದು ರಚ್ಚಾಗಿ ಸಗಣಿ ಹಾಕಿರೋದೆಲ್ಲ ಹಂಗೆ ನಾವು ಎತ್ತಾಕಿದ್ರು ನೆಲ ಅದೇ ರೀತಿಯೇ ಇರುತ್ತೆ. ಹಂಗಾಗಿ ಸ್ವಲ್ಪ ಕ್ಲೀನಾಗಿರಲ್ಲ ಮನೆ ಮುಂದೆ. ಹಳ್ಳಿ ಕಡೆ ಈ ರೀತಿ ಕೆಲಸಗಳು ಮಾಡೋರು, ಈ ರೀತಿ ಸಾಕಿರೋರಿಗೆ ಗೊತ್ತಿರುತ್ತೆ ಅಲ್ಲಿ ಪರಿಸ್ಥಿತಿ ಏನಿರುತ್ತೆ ಅಂತ. ಬೆಳಿಗ್ಗೆ ಎದ್ದು ಪ್ರತಿಯೊಂದು ಕೆಲಸನೂ ಮುಗಿಸಿ ಆಮೇಲೆ ಅಡುಗೆ ಕೆಲಸ ಅನ್ನೋದು ಅವರು ಶುರು ಮಾಡೋದು ನವಂಬರ್ ಮನೆಯಲ್ಲಿ. ಆದ್ರೂ ಇನ್ನು ಒಂದು 8 ಗಂಟೆ ಮೇಲೆ ಮತ್ತೆ ಹಸುಗಳೆಲ್ಲ ಹೊರಗಡೆ ಕರ್ಕೊಂಡು ಹೋಗೋದು, ಮತ್ತು ಮೇಕೆಗಳೆಲ್ಲ ಹೊಡೆದು ಬರೋದು ಮೇಯ್ಸೋಕ್ಕೆ ಅಂತಂದು, ಮತ್ತು ಕುರಿಗಳು ಬಿಡೋದು ಅಂಥ ಟೈಮಲ್ಲಿ ಮತ್ತೆ ಅವು ಗಲೀಜು ಮಾಡ್ತವೆ. ಇದನ್ನು ಮತ್ತೆ ಗಲೀಜು ಮಾಡಿದ್ದು ಒಂದು 11 ಗಂಟೆ ಮೇಲೆ ಹಸುಗಳು ಬಿಡ್ತಾರೆ ಮೇಯ್ಸ್ಕೊಬರೋಕ್ಕೆ ಅಂತ. ಅವಾಗ ಅವೆಲ್ಲ ಹೋದ್ಮೇಲೆ ಮತ್ತೆ ಕ್ಲೀನಿಂಗ್ ಕೆಲಸ ಅನ್ನೋದು ಶುರು ಮಾಡ್ತಾರೆ. ಅಲ್ಲಿವರೆಗೂ ಇನ್ನು ಅಡುಗೆ ಕೆಲಸ ಮುಗಿಯೋವರೆಗೂ ಇನ್ನೇನು ಕ್ಲೀನ್ ಮಾಡಲ್ಲ. ಸೊ ಒಂದು 2-3 ಅವರಲ್ಲಿ ನಾನು ಮಧ್ಯೆ ಯಾವಾಗಲಾದರೂ ಶೂಟ್ ಮಾಡಿರ್ತೀನಿ ವೀಡಿಯೋ. ಅಂಥ ಟೈಮಲ್ಲಿ ವೀಡಿಯೋದಲ್ಲಿ ನೋಡಿಬಿಟ್ಟು ಏನು ಹಂಗೆ ಗಲೀಜಿರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ. ಹಾಗೆ ಇವತ್ತು ನಮ್ಮ ಅಮ್ಮರ ಮನೆಯಲ್ಲಿ ನಾಟಿ ಕೋಳಿ ಸಾರು, 2 ಕೋಳಿನ ಕಟ್ ಮಾಡ್ತಾವ್ರೆ, ಇವತ್ತು ಕೊಯ್ತಾವ್ರೆ. ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾರು. ಅದು ಏನಕ್ಕೆ ಅಂದರೆ ಇದು ಜಾತ್ರೆ ಇದೆ ನಮ್ಮೂರಲ್ಲಿ, ದೇವರ ಪ್ರತಿಷ್ಠಾಪನೆ ಇದೆ. ಜಾತ್ರೆ ಇನ್ನೂ ಈಗಲ್ಲ, ಇನ್ನು ಮುಂದೆ. ದೇವರ ಪ್ರತಿಷ್ಠಾಪನೆ ಆದಮೇಲೆ ನಾನ್ ವೆಜ್ ತಿನ್ನೋ ಆಗಿಲ್ಲ 41 ದಿನ. ಸೊ ಹಂಗಾಗಿ ಇವತ್ತು ನಾನ್ ವೆಜ್ ಮಾಡಿಬಿಟ್ಟು 2 ದಿನ ಚೆನ್ನಾಗಿ ತಿನ್ನಬೇಕು ನಾಟಿ ಕೋಳಿ ಸಾರು ಅಂತಂದು ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಈಗ ಒಲೆ ಇಲ್ಲೇ ಇಟ್ಬಿಟ್ಟು ಸ್ವಲ್ಪ ಜಿನು ಥರ ಮಳೆ ಬರ್ತಾ ಐತೆ. ಇನ್ನು ಹೊರಗಡೆ ಮಾಡಿದ್ರೆ ಅದು ಏನಾಗುತ್ತೆ, ಮಳೆ ಬಂದರೆ ಒಲೆ ಎಲ್ಲ ಆರೋಗೋದು, ಸೌದೆ ಎಲ್ಲ ನೆನೆಯೋದು, ಮತ್ತು ಇದು ಉರಿಯದೇ ಇರೋದು ಒಲೆ ಎಲ್ಲ ಆ ಥರ ಆಗುತ್ತೆ. ಸೊ ಹಂಗಾಗಿ ಚಪ್ರದ ಕೆಳಗೆ ಇಟ್ಕೊಂಡಿದ್ದೀವಿ. ಅದು ಪಾತ್ರೆ ಏನಕ್ಕೆ ಇಡ್ತಾ ಇದ್ದೀವಿ ಅದು ಅಂದರೆ, ಕೋಳಿನ ಕಟ್ ಮಾಡಿದ್ಮೇಲೆ ಅದು ಮೇಲ್ಗಡೆದು ತುಪ್ಪಡ ಅದೆಲ್ಲ ಇರುತ್ತಲ್ಲ, ರೆಕ್ಕೆಗಳು ಅದೆಲ್ಲ ಕೀಳ್ಬೇಕಲ್ಲ, ಅದಕ್ಕೋಸ್ಕರ ಬಿಸಿ ನೀರು ಕಾಯಿಸ್ಕೊಳ್ಳೋಕ್ಕೆ ಆ ಪಾತ್ರೆ ಇಡ್ತಾ ಇದ್ದೀವಿ ಕೋಳಿನ ಕೊಯ್ಯೋದಕ್ಕೆ ಅಂತಂದು. ಸಾಂಬಾರು ಬೇರೆ ಪಾತ್ರೆಯಲ್ಲಿ ಮಾಡ್ತೀವಿ ಹೇಳ್ರಿ, ಬಿಸಿನೀರು ಕಾಯಿಸ್ಕೊಳಕ್ಕೆ ಮಾತ್ರ ಅದು ಇಡ್ತಾ ಇದ್ದೀವಿ. ರೋಜಾ ಈಗ ಅದನ್ನೆಲ್ಲ ಒಲೆ ಎಲ್ಲ ಒತ್ತಿಕ್ಕಿ ಈ ಕೆಲಸದಲ್ಲಿ ಬ್ಯುಸಿಯಾಗಿದ್ಲು. ಹಾಗೆ ನಾನು ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಬಂದೆ. ಕೋಳಿನ ನನ್ನ ತಮ್ಮ ಓಡಿಸಿ ಹಿಡ್ಕೊತಾ ಇದ್ದ, ಹಂಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದಾಯಿತು. ಹಾಗೆ ನಿಮಗೂ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿಂದ ವಿಡಿಯೋನ ಶುರು ಮಾಡಿದೆ. ಚೆನ್ನಾಗಿರುತ್ತೆ. ಬರೀ ನಮ್ಮ ಮನೆ ಹತ್ರನ ವೀಡಿಯೋನ ಶೇರ್ ಮಾಡ್ಕೊತೀನಿ ಎದ್ದಿದ ತಕ್ಷಣ. ಸೊ ಹಂಗಾಗಿ ಇವತ್ತು ಡಿಫ್ರೆಂಟಾಗಿರಲಿ ಅಂತ ನಾವು ಅಮ್ಮರ ಮನೆ ಹತ್ರ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ನನ್ನ ವೀಡಿಯೋಸ್ ಅಂತೂ ತುಂಬ ಚೆನ್ನಾಗಿ ಇಷ್ಟಪಡ್ತೀರ ಎಲ್ಲರೂ. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಯಾವುದೇ ಥರ ಆಡಂಬರ ಇಲ್ಲದೆ, ಸೊ ಏನಿದ್ರೆ ಅದನ್ನು ತೋರಿಸ್ತೀರ ನೀವು. ಯಾವುದೇ ಥರ ಡೆಕೋರೇಷನ್ ಮಾಡಲ್ಲ ವೀಡಿಯೋಗೋಸ್ಕರ, ಏನಿದ್ರೆ ಅದು ಮಾತಾಡ್ತೀರಾ ಅಂತಂದೆಲ್ಲ ಹೇಳಿದ್ರಿ. ಸೊ ನಿಮ್ಮ ಮೆಚ್ಚುಗೆ ಅಂದರೆ ಸ್ವಲ್ಪ ಜನ ಆ ರೀತಿ ಮೆಚ್ಕೊತಾರೆ, ಸ್ವಲ್ಪ ಜನ ಓವರಾಗಿ ಆಡ್ತೀಯ ಅಂತಂದು ಹೇಳ್ತಾರೆ. ಯಾರ್ಯಾರ ಕಣ್ಣಿಗೆ ಯಾವ್ಯಾವ ರೀತಿ ಕಾಣ್ತೀವೋ ಆ ರೀತಿ ಮಾತಾಡ್ತಾರೆ. ಪರವಾಗಿಲ್ಲ, ಅದು ನಿಮ್ಮ ತಪ್ಪಲ್ಲ, ನಿಮ್ಮ ಮನಸ್ಥಿತಿ ತಪ್ಪು ಅಷ್ಟೇ. ನೀವು ಮನಸ್ಸಲ್ಲಿ ಯಾವ ರೀತಿ ಊಹೆ ಮಾಡ್ಕೊತೀರೋ, ನಿಮ್ಮ ಮನಸ್ಸು ಯಾವ ರೀತಿ ಇರುತ್ತೋ ಆ ರೀತಿ ಕ್ವಶನ್ಸ್ ಬರುತ್ತೆ ಬೇರೆಯವ್ರ ಬಗ್ಗೆ, ಅಷ್ಟೇನೆ ನಾನು ತಿಳ್ಕೊಂಡಿರೋದು. ಸೊ ಹಂಗಾಗಿ ನಿಮ್ಗೆ ಯಾವ ರೀತಿ ಅನಿಸುತ್ತೋ ಆ ರೀತಿ ಮಾತಾಡ್ತೀರಾ ಅಷ್ಟೇ. ಸೊ ಹಾಗೆ ಇದು ನಮ್ಮಮ್ಮರ ಮನೆ ಪಕ್ಕ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ. ಇದನ್ನು ಬಾದ್ರೆ ಹೂವು ಅಂತಂದು ನಾವು ಕರಿತೀವಿ ನಮ್ಮ ಕಡೆ. ನಿಮ್ಮ ಕಡೆ ಯಾವ ರೀತಿ ಕರೀತಾರೋ ಗೊತ್ತಿಲ್ಲ. ರೋಜಾ ಹೂವು ಅಂತಂದೇನೋ ಅಂತಾರೆ ಒಂದು ಕಡೆ ಅಂತ ಕೇಳಿದ್ದೆ. ಏನು ಮಾಡ್ತೀವಮ್ಮ ಬಂಗಾರಿಗಳ? ಪಾಪ ಏನು ಮಣಗಿಸ್ತಿದ್ದೀರಿ? ಕುತ್ಕ ನೀನು, ಕುತ್ಕ, ಮಲ್ಗಿಸ್ಕ. ನೋಡಮ್ಮ ಹೆಂಗೈದ ಪಾಪಯ್ಯಗಳು. ಇದೊಂದು ಕರೆ ಪಾಪಯ್ಯ, ಅಮ್ಮ ಬೇಡ ಬಂಗಾರಿ, ಬೇಡ ಬಂಗಾರಿ. ಎತ್ಕೋಯ್ತು ಮಾಡಬಾರ್ದು. ಅದು ತಟ್ಟೆ ಹಾಕೊಡಮ್ಮಿ, ಒಂದು ಸ್ವಲ್ಪ ಹೆಸರು ಕುಡಿತೀನಿ. ನಾಟಿ ಕೋಳಿದೆಲ್ಲ ಚೆನ್ನಾಗಿ ಗಂಟ್ಲು ಇದಾಗ್ತೈತೆ.
ಹಸು ಕಟ್ಟಿಗೆ ಅಲ್ಲ ನಂದು. ಹೇಳಿ. ಇಲ್ಲ ಪೀಸ್ ಏನು ಬೆಂದಿರಲ್ಲ. ಬ್ಯಾಡ ಹೇಳಿ ಪ್ಲೀಸ್. ತಿನ್ನ ಯಾಕಿಲ್ಲ ಗೊತ್ತಿಲ್ಲ. ಬೇಯಬೇಕಲ್ಲ. ಬೇಯಬೇಕಲ್ಲ. ನಾನು ಅದಕ್ಕೆ ಸ್ವಲ್ಪ ನೀರು ದೊಡ್ಡ ತಪ್ಪಲಾಗಿ ಇಟ್ಟು. ನಾವು ಸಾಂಬಾರೆಲ್ಲ ಅದು ಕುದಿಯೋಷ್ಟರಲ್ಲಿ ಸ್ವಲ್ಪ ನನಗೆ ಕೋಲ್ಡ್ ಆಗಿತ್ತು, ಅದಕ್ಕೆ ಕೋಳಿ ಹೆಸರು ಕುಡಿದ್ರೆ ಒಳ್ಳೇದು ಅಂತಂದು ಚಿಕ್ಕ ಮಕ್ಳಿದ್ದಾಗಿಂದ ನಮ್ಮಮ್ಮವ್ರು ನಮ್ಗೆ ಹಂಗೆ ಮಾಡ್ತಾ ಇದ್ದಿದ್ದು. ಅದನ್ನು ಶುಂಠಿ ಕಾಫಿ ಈ ರೀತಿ ಮಾಡೋರು, ನೆಗಡೆ ಕೆಮ್ಮು ಈ ರೀತಿ ಆದಾಗ. ಅದಕ್ಕೆ ನೆನಪಾಗಿ ನನಗೆ ಹೆಂಗಿದ್ರು ನಾಟಿ ಕೋಳಿ ಸಾರಲ್ಲ, ಸ್ವಲ್ಪ ತಿಳಿ ಸಾಂಬಾರು ಕುಡಿಯೋಣ ಅಂತ ಒಂದು ತಟ್ಟೆಲ್ಲ ಹಾಕ್ಕೊಂಡು ಕುಡಿದು, ಹಾಗೆ ಅದು ಬ್ಲಡ್ ಇರುತ್ತಲ್ಲ ಕೋಳಿದು, ಅದು ನಂಗೆ ತುಂಬ ಇಷ್ಟ. ಅದು ಹಾಗಾಗಿ ಅದನ್ನು ತಿಂದ್ಕೊಂಡು ಬಂದಿದ್ದಾಯಿತು. ಹಾಗೆ ಬರೋಷ್ಟರಲ್ಲಿ ಇಲ್ಲಿ ನೋಡ್ರಿ ಈ ಥರ ಮಾರ್ತಾ ಬಂದಿದ್ರು. ನಮ್ಮಮ್ಮ ನಾನು ಬೇಡ ಅಂದ್ರೆ ನಮ್ಮಮ್ಮ ಇಲ್ಲ ನೀನು ಬರೀ ಅಂಗಡಿಲೇ ತರ್ತೀಯ, ಇಲ್ಲಿ ತಗ ಅಂತಂದು ಹೇಳ್ಬಿಟ್ಟು ಕೊಡಿಸಿದ್ದಾಯಿತು. ನೋಡ್ತಾ ಇರ್ಬೋದು ಬೇಳೆ ಮತ್ತು ಹೆಸರು ಕಾಳು, ಬೆಲ್ಲ, ಸಕ್ಕರೆ ಅದೆಲ್ಲನೂ ತೊಗೊಂಡಿದ್ದು. ಜಾಸ್ತಿನೇ ತೊಗೊಂಡ್ವಿ. 5 kg ಸಕ್ಕರೆ ಮತ್ತು 3 kg ಬೆಲ್ಲ, ಮೈದಾ ಹಿಟ್ಟು, ಗೋಧಿ ಹಿಟ್ಟು ಇದೆಲ್ಲ ತೊಗೊಂಡ್ವಿ. ಯಾಕಂದರೆ ಇದು ದೇವರ ಪ್ರತಿಷ್ಠಾಪನೆ ಇದೆಯಲ್ಲ, ಅವತ್ತಿನ ದಿನ ನಾವು ಸ್ವೀಟ್ ಮಾಡಬೇಕು. ಹಾಗಾಗಿ ಹಬ್ಬದ ಅಡುಗೆ ಮಾಡಬೇಕಲ್ಲ, ಅದಕ್ಕೆ ಎಲ್ಲದಕ್ಕೂ ಆಗುತ್ತೆ ಅಂತಂದು ಹೇಳ್ಬಿಟ್ಟು. ಮತ್ತು ಕೆಟ್ಟಿರೋದು ಕೊಬ್ಬರಿ ಇತ್ತು, ಅದನ್ನು ಕೊಟ್ವಿ ಅವರಿಗೆ. ಹಾಗಾಗಿ ಇಷ್ಟೆಲ್ಲ ತೊಗೊಂಡ್ವಿ. ಇದನ್ನು ತೊಗೊಂಡು ಮತ್ತು ಅದನ್ನೆಲ್ಲ ಡಿವೈಡ್ ಮಾಡ್ಕೊಂಡು ಒಂದೊಂದು ಬಾಕ್ಸ್ಗೆ ಹಾಕ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು, ನನ್ನ ಹತ್ರ ಏನಿತ್ತು ಅದು ಮರ ಮತ್ತು ಬೌಲು ಬೇಷನ್ ಆ ಥರ ತಂದಿದ್ದೆ. ಎಣ್ಣೆ ಪ್ರತಿಯೊಂದು ಸಿಗುತ್ತೆ ಅವ್ರ ಹತ್ರ. ಸದ್ಯಕ್ಕೆ ನಮ್ಮಮ್ಮ ಅಷ್ಟೆಲ್ಲ ಕೊಡಿಸಿದ್ರು. ಅದನ್ನೆಲ್ಲ ತೊಗೊಂಡು ಒಳಗಡೆ ಇಟ್ಟು ಈಗ ನಮ್ಮಮ್ಮ ಡಿಪೋ ಅಕ್ಕಿ ಮಾಡ್ಕೊಡ್ತೀನಿ ಅಂತ ಬಂದರು. ಅಕ್ಕಿ ಎಲ್ಲ ಮುಗ್ದಿತ್ತು ಆಗಲೇ. ಅಡುಗೆಗೆ ನಾವು ಬಳಸ್ಕೊಳ್ಳೋ ಅಂಥ ಅಕ್ಕಿ ಇವೇನೆ, ಅದಕ್ಕೆ ಮಾಡಿಕೊಡ್ತೀನಿ ಅಂತ ಅಂದರು. ಅಲ್ಲಿ ನಮ್ಮಮ್ಮವ್ರ ಮನೆಯಲ್ಲಿ ಎಲ್ಲ ಮಾಡಿಟ್ಟಿದ್ದಾರೆ ಆಗಲೇ ಆಲ್ರೆಡಿ. ಏನಂದ್ರೆ ನನಗಿರಲಿಲ್ಲ, ಸೊ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿಕೊಡ್ತೀನಿ ಅಂತ ಅಂದರು. ಮಾಡಿಕೊಡಮ್ಮ ಅಂತಂದು 2 ಚೀಲ ಇದ್ವು, ಅವನ್ನ 2 ಇಟ್ಟಿದ್ದೀನಿ ಇಲ್ಲಿ. ಇನ್ನು ಆ ರೂಮ್ ಅಂತೂ ಕ್ಲೀನ್ ಮಾಡಬೇಕು. ಫುಲ್ಲು ಚೀಲಗಳೆಲ್ಲ ಕಿತ್ತಾಕ್ಬಿಟ್ಟಿದ್ದೀವಿ. ಆ ರೂಮ್ ಕ್ಲೀನ್ ಮಾಡ್ಕೊಂಡು ಈ ಅಕ್ಕಿ ಎಲ್ಲ ಒಂದು ಕಡೆ ಜೋಡಿಸ್ಕೋಬೇಕು. ನಮ್ಮಮ್ಮ ಪಾಪ ಮನೆಯಲ್ಲಿ ಯಾವತ್ತಾದರೂ ಒಂದಿನ ಇರ್ತಾರೆ. ಇದ್ದಿದ್ದ ದಿನ ನನಗೂ ರೋಜನ್ಗೂ ಅಕ್ಕಿ ಮಾಡಿಕೊಡೋದು, ಇಲ್ಲ ರಾಗಿ ಮಾಡಿರೋದಿಲ್ಲ ಅಂದರೆ ರಾಗಿ ಮಾಡಿಕೊಡೋದು, ಈ ಮನೆ ಕೆಲಸಗಳೆಲ್ಲ ಹೆಲ್ಪ್ ಮಾಡುತ್ತೆ ನಮ್ಮಮ್ಮ. ಪಾಪ ಹಸುಗಳು ಎಲ್ಲ ಮೇಯಿಸ್ಕೊಂಡು ಬಂದ್ರೂ ಮನೇಲಿದ್ದಾಗ ಮಾತ್ರ ಮನೇಲಿ ಕೆಲಸಗಳೂ ಹೆಲ್ಪ್ ಮಾಡುತ್ತೆ. ರೋಜನ್ಗೂ ಮಾಡುತ್ತೆ, ನನಗೂ ಮಾಡುತ್ತೆ. ಹಾಗಾಗಿ ಪಾಪ ನಮ್ಮಮ್ಮಂಗೆ ರೆಸ್ಟ್ ಇರಲ್ಲ ಮನೇಲಿದ್ರೂ. ನಿಮ್ಮ ಮನೇಲಿರೋದಕ್ಕಿಂತಲೂ ನಾನು ಸುಮ್ಮನೆ ಹೊರಗಡೆ ಹೋಗೋದೇ ಮೇಲು ಅಂತಿರ್ತೈತೆ ನಮ್ಮಮ್ಮ. ನಾವೇನು ಮಾಡು ಅಂತ ಹೇಳಲ್ಲ, ಆದ್ರೂ ಅಲ್ಲಿ ಇಲ್ಲಿ ಕೆಲಸ ಇರೋದು ನೋಡಿಬಿಟ್ಟು ಅವ್ರಿಗೆ ಸುಮ್ಮನೆ ಇರಲ್ಲ. ಅವರು ನಾನು ಮಾಡ್ತೀನಿ ಅಂತ ಬಂದು ಮಾಡ್ತಾರೆ, ಮತ್ತು ಬೈತಾರೆ ನಮ್ಮನ್ನೇನೆ. ಹಾಗಾಗಿ ಈಗ ಬಾಕ್ಸ್ಗಳು ಏನಕ್ಕೆ ನಾನು ತೆಗಿತಾ ಇದ್ದೀನಿ ಅಂದರೆ, ಇದು ಸಕ್ಕರೆ ಅದೆಲ್ಲ ತೊಗೊಂಡಿದ್ವಲ್ಲ, ಬೆಲ್ಲ ಸಕ್ಕರೆ ಅದೆಲ್ಲನೂ, ಅದಕ್ಕೆ ಈ ಬಾಕ್ಸ್ಗಳೆಲ್ಲ ಎತ್ತಿಟ್ಬಿಡೋಣ. ಹಂಗೆ ಈಚೆ ಕಡೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಸೀಮೆಗಳೆಲ್ಲ ಹತ್ಕೊಬಿಡ್ತವೆ, ಇರುವೆಗಳು, ಮತ್ತು ಅದು ಎಲ್ಲ ಫುಲ್ ನೀರು ಥರ ಆಗಿಬಿಡುತ್ತೆ. ಇದು ಯಾವುದು ಸಕ್ಕರೆನೂ ಮತ್ತು ಬೆಲ್ಲ. ಅದಕ್ಕೆ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಟ್ಬಿಟ್ರೆ ಸೇಫ್ಟಿಯಾಗಿರುತ್ತೆ, ಸ್ವಲ್ಪ ಸೀಮೆ ಕಾಟನೂ ಕಡಿಮೆ ಆಗುತ್ತೆ ಅಂತಂದು. ಇನ್ನೇನು ಜಾತ್ರೆ ಅದೆಲ್ಲ ಇನ್ನೂ ನೆಕ್ಸ್ಟು ಮಾರ್ಚ್ ಏಪ್ರಿಲಲ್ಲೇ ಏನೋ ಮಾಡ್ತಾರೆ ನೆಕ್ಸ್ಟ್ ಇಯರು. ಈಗ ಸದ್ಯಕ್ಕೆ ಪ್ರತಿಷ್ಠಾಪನೆ ಮಾಡ್ತಾರೆ, ಅದು ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ವೀಡಿಯೋಸ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ನಾವೇನೇನು ಮಾಡ್ತೀವಿ ಅವತ್ತಿನ ದಿನ, ಯಾವ ರೀತಿ ರೆಡಿ ಆಗ್ತೀವಿ ನಾನು ರೋಜಾ, ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ. ಹಾಗೆ ನಮ್ಮ ಅತ್ತಿಗೆಯವರೆಲ್ಲರೂ ಬರ್ತಾರೆ ಅವತ್ತಿನ ದಿನ, ನಿಮ್ಗೆ ಎಲ್ರಿಗೂ ಪರಿಚಯ ಮಾಡಿಸ್ಕೊಡ್ತೀನಿ. ಏನಂದರೆ ವೀಡಿಯೋದಲ್ಲಿ ಮಾತಾಡಲ್ಲ ಅವರು, ಇಲ್ಲಾಂದರೆ ಮಾತಾಡಿಸ್ಬಿಡ್ತಾ ಇದ್ದೆ ವೀಡಿಯೋದಲ್ಲಿ. ಸುಮ್ಮನೆ ನಾನು ಕವರ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಡಬೇಕಷ್ಟೇ. ಈಗ 5 kg ಸಕ್ಕರೆ ತಗೊಂಡೆ. ಏನಕ್ಕೆ ಅಂದರೆ ಡೈಲಿ ಇನ್ನು ಟೀಗೆ ಹಾಲು ಕುಡಿಯೋದಕ್ಕೆ ಇದಕ್ಕೆಲ್ಲಕ್ಕೂ ಬೇಕಾಗುತ್ತೆ. ಸುಮ್ಮನೆ 1 kg 2 kg ಏನು ತರೋದು ಯಾವಾಗಲೂ ಅಂಗಡಿಯಿಂದ ಅಂತಂದು ಒಂದು 5 kg ತೊಗೊಬಿಟ್ವಿ. ಇದೇನು ವೇಸ್ಟ್ ಆಗಲ್ಲ, ಡೈಲಿ ಬಳಸ್ಕೊತೀವಲ್ಲ, ಖಾಲಿ ಆಗಿಬಿಡುತ್ತೆ. ಹಾಗಾಗಿ ಒಂದು ಬಾಕ್ಸ್ ಫುಲ್ ಆಯಿತು. ನಾನು ಕೊನೆಯದಾಗಿ ಎಲ್ಲ ಹಾಕ್ಬಿಟ್ಟೆ. ಬಾಕ್ಸ್ ಫುಲ್ಲಾಗೆ ಆಯಿತು. ಇನ್ನೊಂದು ಬಾಕ್ಸ್ಗೆ ಒಂದು 3/4 ಬೆಲ್ಲ ಬಂತು. ಸೊ ಹಂಗೆ ಚೆನ್ನಾಗಿರುತ್ತೆ ಒಟ್ಟಿಗೆ ಈ ರೀತಿ ತೊಗೊಂಡಾಗ, ಇನ್ನೊಂಥರ ಖುಷಿ. ಆದರೆ ಅದನ್ನ ವೇಸ್ಟ್ ಮಾಡ್ದೇನೆ ಇಟ್ಕೊಳ್ಳೋದಿದೆಯಲ್ಲ, ಅದು ತುಂಬ ಇದು ಕಷ್ಟ ಹೆಣ್ಮಕ್ಳಿಗೆ. ಯಾಕಂದರೆ ಅದು ಈಗ ಹೆಸರು ಕಾಳದೆಲ್ಲ ತೊಗೊಂಡಿದ್ದೀನಿ, ಅದು ಹುಳ ಎಲ್ಲ ಹಿಡಿದುಬಿಟ್ರೆ ಮತ್ತೆ ಇದಾಗ್ಬಿಡುತ್ತೆ, ವೇಸ್ಟ್ ಆಗಿಬಿಟ್ರೆ ಬೈತಾರೆ ಮನೆಯಲ್ಲಿ. ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ ಎಲ್ಲ ವೇಸ್ಟ್ ಮಾಡ್ತೀವಿ ಅಂತಂದು. ಅದು ಒನ್ ಟೈಮ್ ಮಾಡ್ಬೋದು, ನೆಕ್ಸ್ಟ್ ಟೈಮ್ಗೆ ಮರ್ತು ಬಿಡ್ತೀವಿ. ಹಂಗಾಗಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹಂಗೆ ಮರ್ತು ಬಿಟ್ಟಾಗ ಸ್ವಲ್ಪ ಹುಳ ಹಿಡಿದಾಗ ಬೈದ್ಬಿಡುತ್ತೆ ನಮ್ಮಮ್ಮ. ಅದಕ್ಕೆ ಈ ಸಾರಿ ಹಂಗೆ ಮಾಡಬಾರ್ದು. ನೆಕ್ಸ್ಟ್ ಟೈಮ್ ಅಂದರೆ ಹೋಗಿರೋ ಸಾರಿ ಹೋದ ಸಾರಿ ಆ ಥರ ಮಾಡಿದೆ ನಾನು, ಅದಕ್ಕೆ ನಮ್ಮಮ್ಮ ಬೈತಾಯಿದ್ರು ಈ ಸಾರಿ ಹಂಗೆ ಮಾಡಿದ್ರೆ ಏನಿಲ್ಲ ಅಂತಂದು. ಇಲ್ಲ ನೀಟಾಗಿ ಬಳಸ್ಕೊತೀನಿ ಅಂತಂದು ಅದಕ್ಕೆ ನೀಟಾಗೆಲ್ಲ ಒರೆಸ್ಬಿಟ್ಟು ಬಾಕ್ಸ್ಗಳೆಲ್ಲ, ಈಗ ಬೆಲ್ಲ ಒಂದು ಬಾಕ್ಸ್ಗೆ, ಸಕ್ಕರೆ ಒಂದು ಬಾಕ್ಸ್ಗೆ, ಮತ್ತು ಬೇಳೆ ಮತ್ತು ಹಿಟ್ಟುಗಳು ಅವೆರಡು ತೊಗೊಂಡಿದ್ನಲ್ಲ, ಮೈದಾ ಹಿಟ್ಟು ಮತ್ತು ಕಡಲೆ ಹಿಟ್ಟು, ಅದನ್ನು ಒಂದು ಕಿಟಕಿಲೆಲ್ಲ ಜೋಡಿಸ್ಕೊಂಡೆ ಗೂಡಲ್ಲಿ.
ನೋಡಿ ಈ ರೀತಿ ಅಡುಗೆ ಮನೆಯಲ್ಲಿ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋದಿದೆ. ಅದನ್ನೆಲ್ಲ ನಾನು ಪ್ರತಿಷ್ಠಾಪನೆ ಅಷ್ಟರಲ್ಲಿ ಮಾಡ್ಕೋಬೇಕು. ಎಲ್ಲ ಧೂಳೆಲ್ಲ ತೆಗೆದುಬಿಟ್ಟು ಒಂದು ಸ್ವಲ್ಪ ಜೋಡಿಸ್ಕೊಳ್ಳೋವೆಲ್ಲ ಜೋಡಿಸಿ ನೀಟಾಗಿ ಒರೆಸ್ಕೊಬಿಟ್ಟು ತೊಳೆದ್ರೆ ಅಲ್ಲಿಗೆ ಪ್ರತಿಷ್ಠಾಪನೆಗೆ ಒಂದು ಮನೆ ಕ್ಲೀನ್ ಮಾಡಿರೋ ಫೀಲ್ ಬರುತ್ತೆ. ದೇವರು 41 ದಿನ ನಾವು ನಾನ್ ವೆಜ್ಜೇ ತಿನ್ನೋ ಆಗಿಲ್ಲ. ಅದು ಪ್ರತಿಷ್ಠಾಪನೆ ಆದಮೇಲೆ ದೇವ್ರನ್ನ ಮಾಡ್ತಾರೆ. ಅದನ್ನು ನಾನು ಕ್ಲಿಯರಾಗಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ ಎಲ್ಲನೂ. ಇದು 100 ವರ್ಷದ ಹಿಂದೆ ಏನೋ ಮಾಡಿದ್ರಂತೆ. ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾರೆ. ಹಾಗಾಗಿ ಅಂದರೆ ಇವಾಗೇನು ಮಾಡ್ತಾ ಇಲ್ಲ, ಇವಾಗ ಸುಮ್ಮನೆ ಪ್ರತಿಷ್ಠಾಪನೆ ಅಷ್ಟೇ. ಮಾರ್ಚ್ ಏಪ್ರಿಲಲ್ಲಿ ದೊಡ್ಡ ಜಾತ್ರೆ ಮಾಡೋದು. ಈಗ ನೋಡಿ ಆ ಬೇಳೆಕಾಳು ಒಂದು ಬಾಕ್ಸ್ಗೆ ಮತ್ತು ಹೆಸರು ಕಾಳು ಒಂದು ಕಡೆ ಇಡಬೇಕೀಗ. ಸೊ ಹಿಂಗೆ ತಗೊಳ್ಳೋದೊಂದಾದರೆ ಮತ್ತೆ ಅದನ್ನೆಲ್ಲ ಜೋಡಿಸ್ಕೊಳ್ಳೋದು ಎತ್ತಿಡೋದು ಇರುತ್ತಲ್ಲ, ಏನು ಕೆಲಸ ಇರುತ್ತೆ ಮನೆಯಲ್ಲಿ ಅಂತಾರೆ. ನೋಡ್ತಾ ಇರ್ಬೋದು ಈಗ ಎಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಇವೆಲ್ಲ ಹೇಳ್ಕೊಳ್ಳೋ ಅಷ್ಟು ದೊಡ್ಡ ಕೆಲಸಗಳು ಅಲ್ಲ, ಹೇಳ್ಕೊಳ್ದೇ ಇರೋ ಅಷ್ಟು ಚಿಕ್ಕ ಕೆಲಸಗಳು ಅಲ್ಲ. ಒಟ್ಟಿನಲ್ಲಿ ಮಾಡ್ತಾ ಇರಬೇಕು. ಅದಕ್ಕೆ ಕಣ್ಣಿಗೂ ಕಾಣಲ್ಲ ಕೆಲಸಗಳು. ಯಾವ ರೀತಿ ಮಾಡಿದ್ವಿ ಏನು ಮಾಡಿದ್ವಿ ಅನ್ನೋದು ಗೊತ್ತಾಗೋದಿಲ್ಲ. ಏನು ಮಾಡಿದೆ ಅಂದರೆ ಏನು ಹೇಳೋಕ್ಕಾಗುತ್ತೆ. ಅವೆಲ್ಲ ಹಾಕಿಟ್ಟೆ ಅಂದರೆ ಅಷ್ಟೇನಾ ಅಂತಾರೆ. ಆದರೆ ಅದು ಹಾಕಿಡೋದಿದೆಯಲ್ಲ ನೀಟಾಗೆಲ್ಲ ಒರೆಸ್ಬಿಟ್ಟು ಅದು ಟೈಮ್ ಎಷ್ಟು ತೊಗೊಳುತ್ತೆ ನೀವೇ ನೋಡಿ. ಸೊ ಹಂಗಾಗಿ ಹೆಣ್ಮಕ್ಳು ಕೆಲಸಗಳು ಹೇಳ್ಕೊಳಕ್ಕಾಗಲ್ಲ. ಆದರೆ ಫುಲ್ ಕೆಲಸ ಮಾಡಿರ್ತೀವಿ ನಾವು. ಈಚೆ ಕಡೆ ಎಷ್ಟು ಕೆಲಸಗಳು ಮಾಡ್ತಾರೋ ಅಷ್ಟು ಕೆಲಸ ಮನೆಯಲ್ಲೇ ಇರುತ್ತೆ. ಅದಕ್ಕೂ ಡಬಲ್ಲೇ ಇರುತ್ತೆ ಮನೆಯಲ್ಲಿ. ಹಾಗಾಗಿ ಇನ್ನು ಅದರಲ್ಲಿ ಬಾಕ್ಸಲ್ಲಿ ಇದ್ದಿದ್ದೆಲ್ಲ ನಾನು ಅದು ಸ್ಟೀಲ್ ಬೌಲ್ಗೆ ಹಾಕಿಟ್ಟೆ. ಮತ್ತು ಇದು ಸ್ವಲ್ಪ ಖಾಲಿ ಆದಮೇಲೆ ಇದಕ್ಕೆ ಹಾಕ್ಕೊಳ್ಳೋಣ ಅಂತಂದು ಈ ರೀತಿ ಜೋಡಿಸ್ಕೊಂಡೆ ಎಲ್ಲನೂ. ನೋಡಿ ಇನ್ನೂ ಜಾಸ್ತಿ ಇತ್ತಲ್ಲ ಪಾತ್ರೆಗಳು. ಆಗ ನಾನು ಹಳೆ ವೀಡಿಯೋಸ್ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ಅದನ್ನೆಲ್ಲ ತೆಗೆದುಬಿಟ್ಟು ಚೀಲಕ್ಕೆ ಕಟ್ಟಿ ನಾನು ಬಿದ್ದಿದ್ನಲ್ಲ. ಸೊ ಆ ಟೈಮಲ್ಲಿ ನಾನು ಕ್ಲೀನ್ ಮಾಡೋಕ್ಕಾಗಲ್ಲ ಅಂತಂದು ಎಲ್ಲ ಎತ್ತಿಟ್ಬಿಟ್ಟೆ. ಅದಕ್ಕೆ ಸ್ವಲ್ಪ ಕಡಿಮೆ ಕಾಣಿಸ್ತೈತೆ ಅಡುಗೆ ಮನೇಲಿ ಪಾತ್ರೆಗಳೆಲ್ಲ. ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ. ಇನ್ನು ಉಳಿಕೆ ಆಗಿರೋದೆಲ್ಲ ಚೀಲಕ್ಕೆ ಹಾಕಿ ಕಟ್ಟಿಟ್ಬಿಟ್ಟಿದ್ದೀವಿ. ಸುಮ್ಮನೆ ಏನಕ್ಕೆ ಎಲ್ಲ ತೊಗೊಂಡು ಇಟ್ಬಿಟ್ರೆ ಮತ್ತೆ ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಇನ್ನು ಉಳಿಕೆ ಆಗಿರೋದು ಮಸಾಲೆ ಐಟಮ್ ಇತ್ತು, ಅದು ಕವರ್ಗೆ ಹಾಕ್ತಾಯಿದ್ದೀನಿ. ಬಾಕ್ಸ್ ಯಾವುದು ಖಾಲಿ ಇರಲಿಲ್ಲ. ಹಾಗಾಗಿ ಕವರ್ಗೆ ಹಾಕಿ ಮೇಲೆ ಎತ್ತಿಟ್ಕೊತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಖಾಲಿ ಆದಮೇಲೆ ನಾನು ನೆಕ್ಸ್ಟು ಹಾಕಿಟ್ಕೊತೀನಿ ಬಾಕ್ಸ್ಗೆ ಅಂತಂದು. ಈಗ ಅದು ಮೈದಾನು ಮತ್ತು ಇದು ತೊಗೊಂಡಿದ್ನಲ್ಲ ಕಡಲೆ ಹಿಟ್ಟು, ಅದನ್ನು ಈ ಗೂಡಲ್ಲಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಈ ಎಣ್ಣೆ ಅಂತೆ ನನಗೆ ಬೇಕಾಗಿರೋ ಅಂಥವೆಲ್ಲ ಮೇಯ್ನ್ ಸಿಗೋ ಅಂಥವೆಲ್ಲ ಇಲ್ಲೇ ಇಟ್ಕೊಬಿಡ್ತೀನಿ. ಚೆನ್ನಾಗಿದೆ. ಅದು ಇನ್ನೊಂದು ರೆಕ್ಕೆ ಇತ್ತು, ಮೊನ್ನೆ ನನ್ನ ಮಗ ಕಿತ್ತಾಕ್ಬಿಟ್ಟ ಅದನ್ನು. ಸೊ ಹಂಗಾಗಿ ಅದೊಂದೇ ಇದೆ. ಪರವಾಗಿಲ್ಲ ಬಿಡಿ, ಏನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಂದು. ಹಾಗೆ ನೋಡ್ತಾ ಇರ್ಬೋದು ಅದೆಲ್ಲ ಚೀಲಗಳು ಯಾವುದು ಅಂದರೆ ನನ್ನ ಸೀರೆಯದು ಪಾರ್ಸಲ್ಸ್ ಬಂದಿರುತ್ತಲ್ಲ ಆ ಚೀಲಗಳೆಲ್ಲ ಎಷ್ಟೊಂದಿದೆ. ಎಲ್ಲ ಅಳ್ಳಿದ್ರು ನನ್ನ ಮಕ್ಕಳೆಲ್ಲ ರೂಮಲ್ಲಿ. ಅದಕ್ಕೆ ಒಂದು ಚೀಲಕ್ಕೆ ಹಾಕ್ಬಿಟ್ಟು ಎಲ್ಲ ಇಟ್ಬಿಡೋಣ ಅಂತಂದು ಇಡ್ತಾ ಇದ್ದೀನಿ. ನಮ್ಮ ಮನೆಯವರು ಕೆಲಸದಿಂದ ಬಂದರು. ಸೊ ಅವ್ರಿಗೆ ಏನೋ ಬೇಕಾಗಿತ್ತು, ಅದಕ್ಕೆ ಫೋನಲ್ಲಿ ಮಾತಾಡ್ತಾ ಆ ರೀತಿ ನನಗೆ ಸನ್ನೆ ಮಾಡಿದ್ದು. ಪಾಸ್ಬುಕ್ ಏನೋ ಬೇಕಾಗಿತ್ತು, ಅದಕ್ಕೋಸ್ಕರ ಕೊಡ್ತೀನಿ ಬಿಡು ಅಂತಂದೇಳಿ ನಾನು ಈ ಚೀಲಕ್ಕೆ ಹಾಕ್ಬಿಟ್ಟು ಕಟ್ಟಿ ಆ ಕಡೆ ಎಲ್ಲ ಎತ್ತಿಟ್ಟೆ. ಆಮೇಲೆ ನಮ್ಮ ಮನೆಯವ್ರು ಬಂದ್ರಲ್ಲ, 2 ಚೀಲದಲ್ಲಿ ಅಕ್ಕಿ ಇತ್ತು, ಅದನ್ನು ಮಂಚದ ಕೆಳಗಡೆ ಇಡಿ ಅಂತ ನಮ್ಮ ಮನೆಯವ್ರ ಹತ್ರ ಇಡಿಸ್ತಾ ಇದ್ದೀನಿ. ಸೊ ನೋಡಿ ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಕೊನೆಯದಾಗಿ ಒಂದೇ ಒಂದು ಲೈಕ್ ಮಾಡಿ. ನಮ್ಮ ಮನೆಯವ್ರ ಪಾಪ ನೋಡಿ ಮನೆಯಲ್ಲಿ ಬಂದ್ರಲ್ಲ, ಈ ಥರ ಚೀಲಗಳು ಏನಾದರೂ ಎತ್ತಿಡಿ ಅಂತ ಅಂದರೆ ಈ ರೀತಿ ಎತ್ತಿಡ್ತಾ ಇರ್ತಾರೆ. ಏನಾದರೂ ಹೆಲ್ಪ್ ಮಾಡ್ತಾರೆ ಮಾಡುವಂಥ ಕೆಲಸಗಳು. ಇನ್ನು ನನ್ನ ಕೈಲಿ ಆಗುವಂಥ ಕೆಲಸಗಳು ಹೇಳಿದ್ರೆ ಅವಾಗ ಕೋಪ ಮಾಡ್ಕೊತಾರೆ. ಅಷ್ಟು ಬಿಟ್ಟರೆ ನನಗೆ ಆಗದೇ ಇರುವಂಥ ಕೆಲಸಗಳು ಹೇಳಿದ್ರೆ ಪಾಪ ಹೆಲ್ಪ್ ಮಾಡ್ತಾರೆ. ಆ ರೀತಿ ಏನು ಕೋಪ ಮಾಡ್ಕೊಳ್ಳಲ್ಲ. ಈಗ ಚೀಲಗಳೆಲ್ಲ ಜೋಡಿಸ್ಬಿಟ್ರೆ ಅವ್ರ ಕೆಲಸ ಮುಗಿಯುತ್ತೆ. ನೆಕ್ಸ್ಟು ನನ್ನ ಕೆಲಸ ಅಡುಗೆನೂ ಆಯಿತು, ಎಲ್ಲನೂ ಆಯಿತು. ಈಗ ಕಸ ಹೊಡೆದ್ಬಿಟ್ಟು ನೀಟಾಗಿ ಬಿಗ್ ಬಾಸ್ ನೋಡುವಂಥದ್ದು. ನಿಮ್ಗೆ ಯಾವ ರೀತಿ ಅನ್ನಿಸ್ತು ವಿಡಿಯೋ? ಥ್ಯಾಂಕ್ ಯು.